ಹಲೋ ಹಾಯ್ ನಮಸ್ಕಾರ. ನ್ಯೂಸ್ 18 ಕನ್ನಡದ ಸಮಸ್ತ ಡಿಜಿಟಲ್ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ. ನಾನು ರಂಜನ್ ಶಿರ್ಲಾಲ್. ಕಾವೇರಿ ಚಿತ್ರಮಂದಿರ ಬೆಂಗಳೂರಿನ ಅತ್ಯಂತ ಹಳೆಯ ಚಿತ್ರಮಂದಿರ ಇದು. 50 ವರ್ಷಗಳ ತನ್ನ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದೆ. ಸದ್ಯಕ್ಕೆ ಈಗ ನಾನು ಅದೇ ಸ್ಪಾಟ್ ಅಲ್ಲಿ ಇದ್ದೀನಿ, ದೃಶ್ಯ ಸಮೇತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕಾವೇರಿ ಚಿತ್ರಮಂದಿರ ಸ್ಥಗಿತಗೊಳ್ಳಕ್ಕೆ ಕಾರಣವೇನು, ಜೊತೆಗೆ ಈ ಚಿತ್ರಮಂದಿರದ ಇತಿಹಾಸವೇನು, ಜೊತೆಗೆ ಯಾಕೆ ಈ ಒಂದು ಚಿತ್ರಮಂದಿರವನ್ನ ಈಗ ಕೆಡವಲಾಗ್ತಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ನಾನೀಗ ಪ್ಯಾಲೇಸ್ ರೋಡ್ ಗುಟ್ಟಳ್ಳಿ ರಸ್ತೆಯಲ್ಲಿ ಬಳಿ ಇರುವಂತಹ ಕಾವೇರಿ ಚಿತ್ರಮಂದಿರದ ಒಳಭಾಗದಲ್ಲಿದ್ದೀನಿ. ಈ ಒಂದು ಚಿತ್ರಮಂದಿರವನ್ನ ಸಾಕಷ್ಟು ಜನ ನೋಡಿರ್ತೀರಿ. ಈ ಒಂದು ಚಿತ್ರಮಂದಿರಕ್ಕೆ ಬಂದು ಸಾಕಷ್ಟು ಜನ ಸಿನಿಮಾವನ್ನ ವೀಕ್ಷಣೆ ಮಾಡಿರ್ತೀರಾ. ಸುಮಾರು 50 ವರ್ಷಗಳ ಹಳೆಯ ಚಿತ್ರಮಂದಿರ ಇದು. ವರ್ನಟ ರಾಜ್ಕುಮಾರ್ ನಟನೆಯ ಬಂಗಾರದ ಪಂಜರ ಚಿತ್ರದೊಂದಿಗೆ 1974 ಜನವರಿ 11ರಂದು ರಾಜಧಾನಿಯ ಪ್ಯಾಲೇಸ್ ಗುಟ್ಟಹಳ್ಳಿ ರಸ್ತೆಯಲ್ಲಿದ್ದಂತಹ ಏಕಪರದೆ ಅಂದ್ರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಇದಾಗಿರುವಂತದ್ದು. ಇತ್ತೀಚೆಗಷ್ಟೇ ಸುಮಾರು 50 ವರ್ಷದ ಸಂಭ್ರಮದ ಆಚರಣೆಯನ್ನ ಈ ಚಿತ್ರಮಂದಿರ ಆಚರಿಸಿಕೊಂಡಿತ್ತು. ಈ ಒಂದು ಚಿತ್ರಮಂದಿರ ಈಗ ಸದ್ಯಕ್ಕೆ ನೆನಪು ಮಾತ್ರ ಅನ್ನೋದು ಕೂಡ ಹೇಳಕ್ ಕಷ್ಟ ಆಗ್ತಿದೆ. ಯಾಕಂದ್ರೆ ಏಪ್ರಿಲ್ 19ರಂದು ಕಾವೇರಿಯಲ್ಲಿದ್ದಂತಹ ಕೊನೆಯ ಪ್ರದರ್ಶನ ನಡೆದಿದ್ದು ಈ ಒಂದು ಚಿತ್ರಮಂದಿರವನ್ನ ಕೆಡವಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಿರ್ಮಾಣದ ಕೆಲಸ ಆರಂಭವಾಗಿದೆ. ನೋಡ್ತಾ ಇರಬಹುದು ದೃಶ್ಯದಲ್ಲಿ ಸಂಪೂರ್ಣವಾಗಿ ಈಗಾಗಲೇ ಈ ಒಂದು ಚಿತ್ರಮಂದಿರವನ್ನ ಕೆಡವಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅನ್ನ ಕಟ್ಟೋಕೆ ಕೆಲಸಗಳು ಆರಂಭವಾಗಿದೆ. ಸಾಕಷ್ಟು ಇತಿಹಾಸವನ್ನ ಹೊಂದಿರುವಂತಹ ಚಿತ್ರ ಇದು. ನಾನು ಅವಾಗಲೇ ಹೇಳಿದೆ, ರಾಜ್ಕುಮಾರ್ ನಟನೆಯ ಬಂಗಾರದ ಪಂಜರ ಚಿತ್ರದೊಂದಿಗೆ 1974 ಜನವರಿ 11ರಂದು ಇಡೀ ರಾಜಧಾನಿಯಲ್ಲಿ ಸಿಂಗಲ್ ಸ್ಕ್ರೀನ್ ನಲ್ಲಿ ಈ ಒಂದು ಚಿತ್ರಮಂದಿರದಲ್ಲಿ ಚಲನಚಿತ್ರ ಓಡಿತ್ತು. ಈಗಲೂ ಕೂಡ ಕಸ್ತೂರಿ ನಿವಾಸ ನಿಮ್ಮ ನೆಚ್ಚಿನ ಚಲನಚಿತ್ರ ಅನ್ನುವಂತಹ ಬೋರ್ಡ್ ಅನ್ನು ನಾವು ನೋಡಬಹುದು. ಕಾವೇರಿ ಥಿಯೇಟರ್ 4K ಡಾಲ್ಬೈ ಡಿಜಿಟಲ್ 3D ಅಂದ್ರೆ ತಂತ್ರಜ್ಞಾನದೊಂದಿಗೆ ತಂತ್ರಜ್ಞಾನವನ್ನ ಅಡಾಪ್ಟ್ ಮಾಡಿಕೊಂಡು ಜನರಿಗೆ ಸಾಕಷ್ಟು ಮನೋರಂಜನೆಯನ್ನು ಕೊಡ್ತಾ ಇದ್ದಂತಹ ಚಿತ್ರಮಂದಿರ ಇನ್ನು ಕೇವಲ ನೆನಪು ಮಾತ್ರ ಅನ್ನೋದು ಕೂಡ ನೋವಿನ ಸಂಗತಿ. ಬೆಂಗಳೂರಿನಲ್ಲಿ ಇದ್ದಂತಹ ಕಪಾಲಿ ಚಿತ್ರಮಂದಿರ ಬಳಿಕ ಅತ್ಯಂತ ಆಸನಗಳಿದ್ದಂತಹ ಚಿತ್ರಮಂದಿರ ಅನ್ನೋ ಹೆಗ್ಗಳಿಕೆಗೆ ಈ ಒಂದು ಕಾವೇರಿ ಚಿತ್ರಮಂದಿರ ಪಾತ್ರವಾಗಿತ್ತು. ಸುಮಾರು 1384 ಸೀಟುಗಳಿದ್ವಂತೆ ಈ ಒಂದು ಚಿತ್ರಮಂದಿರದಲ್ಲಿ. 1995ರಲ್ಲಿ ಚಿತ್ರಮಂದಿರದ ಪುನರ್ ನಿರ್ಮಾಣವಾದಾಗ ಅಂದ್ರೆ ರೀಕನ್ಸ್ಟ್ರಕ್ಷನ್ ಮಾಡ್ತಾರೆ. ಮತ್ತೆ 1100ಕ್ಕೆ ಆ ಒಂದು ಸೀಟ್ಗಳ ಸಂಖ್ಯೆಯನ್ನು ಇಳಿಸಲಾಗುತ್ತೆ. ಕಾವೇರಿ ಚಿತ್ರಮಂದಿರದಲ್ಲಿ ಹಿಂದಿ ಸಿನಿಮಾಗಳ ಭರಾಟೆ ಅಧಿಕವಾಗಿತ್ತು. ಸಾಕಷ್ಟು ಹಿಂದಿ ಸಿನಿಮಾಗಳು ಈ ಒಂದು ಚಿತ್ರಮಂದಿರದಲ್ಲಿ ಓಡ್ತಾ ಇದ್ವು. 40 ವಾರ ಶಂಕರಾಭರಣಂ ಮತ್ತು ಇಂಡಿಯಾ ದಿಲ್ವಾಲೆ ದುಲಾನಿಯಾ ಲೇಜಾಯಂಗೆ ಜೊತೆಗೆ 22 ವಾರ ಇಂಡಿಯನ್ ಸಿನಿಮಾ ಕೂಡ 100 ದಿನವನ್ನ ಈ ಒಂದು ಚಿತ್ರಮಂದಿರದಲ್ಲಿ ಪೂರೈಸಿತ್ತು. ಇನ್ನು ಸ್ಟಾರ್ ಸಿನಿಮಾಗಳ ಕೊರತೆಯಿಂದ ಈ ಒಂದು ಚಿತ್ರಮಂದಿರ ಶಟ್ ಡೌನ್ ಆಗಿದೆ, ಕ್ಲೋಸ್ ಆಗ್ತಿದೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಕಾರಣ ಏನಂತಂದ್ರೆ ಈ ಒಂದು ಚಿತ್ರಮಂದಿರಗಳಿಗೆ ಸೂಕ್ತ ಸಿನಿಮಾಗಳ ಪೂರೈಕೆ ಇಳಿಕೆಯಾಗಿದೆ. OTT ಬಂದ ಬಳಿಕ ಜನರೆಲ್ಲ ಚಿತ್ರಮಂದಿರಗಳಿಗೆ ಬರೋದು, ಚಿತ್ರಮಂದಿರಗಳ ಬಂದು ಸಿನಿಮಾವನ್ನು ನೋಡೋದು ಕಡಿಮೆ ಆಗಿದೆ. ಏಕಪರದೆ ಚಿತ್ರಮಂದಿರಗಳು ಸಂಪೂರ್ಣವಾಗಿ ಮುಚ್ಚಿ ಹೋಗುವಂತಹ ಸ್ಥಿತಿ ಬಂದಿದೆ. ಇದಕ್ಕೆ ಕಾರಣ OTTಯೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅನ್ನುವಂತಹ ಮಾತನ್ನ ಈ ಒಂದು ಚಿತ್ರಮಂದಿರದ ಮಾಲೀಕ ಪ್ರಕಾಶ್ ನರಸಿಂಹ ಅವರು ಹೇಳ್ತಿದ್ರು. ಜೊತೆಗೆ ಗಮನಿಸ್ತಾ ಇರಬಹುದು, ಏನಂತ ಹೇಳಿದ್ರೆ OTT ಬಂದ ಮೇಲೆ ಜನ ಎಲ್ಲ ಮೊಬೈಲ್ ಇಟ್ಕೊಂಡು OTT ಪ್ಲಾಟ್ಫಾರ್ಮ್ಗಳಲ್ಲಿ ಬರುವಂತಹ ಚಿತ್ರಗಳನ್ನು ನೋಡ್ತಾರೆ. ಯಾರು ಈ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡ್ತಾರೆ. ಆ ಒಂದು ಕ್ರೇಜ್ ಇತ್ತಲ್ಲ, 50 ವರ್ಷದ ಹಿಂದಿನ ಕ್ರೇಜ್ ಇತ್ತಲ್ವಾ, ಬೆಳಗಿನ ಜಾವ ಎದಾಳೋದು, ನಮ್ಮ ಸ್ಟಾರ್ ನಟ ಡಾಕ್ಟರ್ ರಾಜ್ಕುಮಾರ್ ಫಿಲ್ಮು ಅಂತೇಳಿ ಆ ಒಂದು ಹುಮ್ಮಸ್ನಿಂದ ಬಂದು ಆ ಒಂದು ಚಿತ್ರಮಂದಿರಗಳಲ್ಲಿ ಜನ ಎಲ್ಲ ಸೇರಿ ಅಭಿಷೇಕ ಮಾಡಿ ಆ ಒಂದು ಕ್ರೇಜ್ ಈಗ ಕಡಿಮೆ ಆಗ್ತಾ ಬರ್ತಿದೆ. ಸಾಕಷ್ಟು ಚಿತ್ರಮಂದಿರಗಳು ಕೂಡ ಇದೇ ಹಂತವನ್ನ ತಲುಪಿರುವಂತದ್ದು. ಅದಕ್ಕೆ ಮತ್ತೊಂದು ನೈಜ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ನೆಚ್ಚಿನ ಕಾವೇರಿ ಚಿತ್ರಮಂದಿರ. ಈ ಒಂದು ಚಿತ್ರಮಂದಿರ ಸುಮಾರು ಅಂದ್ರೆ ಸಾಕಷ್ಟು ಲಾಸ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಹೀರೋಗಳು ವರ್ಷಕ್ಕೆ 3-4 ಸಿನಿಮಾಗಳನ್ನ ಮಾಡಿದ್ರೆ ಚಿತ್ರಮಂದಿರದ ಫೀಡಿಂಗ್ ಚೆನ್ನಾಗಿರುತ್ತೆ, ಅಂದ್ರೆ ಚಿತ್ರಮಂದಿರ ಬೆಳೆಯೋಕೆ ಚೆನ್ನಾಗಿರುತ್ತೆ. ಬದಲಾಗಿ ಹೀರೋಗಳು 2-3 ವರ್ಷಕ್ಕೆ ಒಂದೇ ಒಂದು ಸಿನಿಮಾ ಮಾಡಿದ್ರೆ ಹೇಗೆ? ಚಿತ್ರಮಂದಿರಗಳನ್ನ ಇಟ್ಕೊಳ್ಳಕ್ ಸಾಧ್ಯ ಇಲ್ಲ. ಮೇಂಟೆನೆನ್ಸ್ ಮಾಡಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಎಂಪ್ಲಾಯೀಸ್ಗೆ ಸ್ಯಾಲರಿಯನ್ನ ಕೊಡಬೇಕು. ಇದೆಲ್ಲ ನೋಡಿದ್ರೆ ನಮಗೆ ಮೈಂಟೈನ್ ಮಾಡಕ್ ಆಗ್ತಿಲ್ಲ. ಕನ್ನಡದ ಸಿನಿಮಾಗಳ ಸ್ಟಾರ್ ನಟರ ಸಿನಿಮಾದ ಕೊರತೆ ಜೊತೆಗೆ ನಿರ್ವಹಣೆಯ ಕಷ್ಟದಿಂದಾಗಿ ಈ ಒಂದು ಚಿತ್ರಮಂದಿರ ಈಗ ಶಟ್ ಡೌನ್ ಆಗಿರುವಂತದ್ದು. ತನ್ನ ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಈ ಒಂದು ಚಿತ್ರಮಂದಿರ ಇನ್ನು ನೆನಪು ಮಾತ್ರ ಆಗಲಿದೆ. ಈ ಒಂದು ಚಿತ್ರಮಂದಿರದ ಮಾಲೀಕರಾಗಿರುವಂತಹ ಪ್ರಕಾಶ್ ನರಸಿಂಹ ಅವರು ಮಾತನ್ನ ಹೇಳ್ತಿದ್ರು. ಚಿತ್ರಮಂದಿರ ಕ್ಲೋಸ್ ಮಾಡಕ್ಕೆ ಪ್ರಮುಖ ಕಾರಣಗಳೇನಂತ ಹೇಳಿದ್ರೆ ಸ್ಟಾರ್ ನಟರ ಚಿತ್ರಗಳು ಕಡಿಮೆ ಬರ್ತಾ ಇದೆ. ಒಂದು ಹಂತದಲ್ಲಿ ಬಾಲಿವುಡ್ ಅಂದ್ರೆ ಹಿಂದಿ ಸಿನಿಮಾಗಳು ಕೂಡ ತನ್ನ ಸಂಖ್ಯೆಯನ್ನ ಕಡಿಮೆ ಮಾಡಿ, ಹಿಂದಿ ಸಿನಿಮಾಗಳಲ್ಲಿ ಬರುವಂತಹ ಸ್ಟಾರ್ ನಟರ ಚಿತ್ರಗಳು ಕೂಡ ಕಡಿಮೆ ಆಗ್ತಿದೆ. ಈ ಒಂದು ಸಿನಿಮಾ ಥಿಯೇಟರ್ನಲ್ಲಿ ಮೇರು ನಟರು ಜೊತೆಗೆ ಕನ್ನಡದ ಜೊತೆಗೆ ಪರ ಭಾಷೆಯ ನಟರು ಕೂಡ ಬಂದು ಈ ಒಂದು ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡ್ತಿದ್ರಂತೆ. ಅದರಲ್ಲಿ ಪ್ರಮುಖವಾಗಿ ಅಮಿತಾಬ್ ಬಚ್ಚನ್ ಇರ್ಬೋದು, ರಜನಿಕಾಂತ್ ಕೂಡ ಮಾರು ವೇಷದಲ್ಲಿ ಬಂದು ಈ ಸಿನಿಮಾ ಥಿಯೇಟರ್ನಲ್ಲಿ ಸಿನಿಮಾವನ್ನು ನೋಡ್ತಿದ್ರು ಅನ್ನುವಂಥ ಮಾಹಿತಿಯನ್ನ ಈ ಒಂದು ಚಿತ್ರಮಂದಿರದ ಮಾಲೀಕರು ಕೊಡ್ತಾ ಇದ್ರು. ನೋಡ್ತಾ ಇರಬಹುದು, ಸಿನಿಮಾ
ಈ ಒಂದು ಥಿಯೇಟರ್ನಲ್ಲಿರುವಂತಹ ಆಸನಗಳನ್ನು ಸಂಪೂರ್ಣವಾಗಿ ಕಿತ್ತು ಹೋಗಲಾಗಿರುವಂತದ್ದು. ಸೊ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಂತಂದ್ರೆ, ಜನ ಬದಲಾದ್ರು, ಕಾಲ ಬದಲಾಯಿತು, ಆಧುನೀಕರಣದ ಅಡಾಪ್ಟೇಷನ್ ಇದೆಯಲ್ಲ ಅದು ಹೆಚ್ಚಾಯಿತು. ನಾವೆಲ್ಲ ಕೂಡ ಡಿಜಿಟಲ್ ಪ್ಲಾಟ್ಫಾರ್ಮ್ ಹೋಗ್ಕೊಂಡಿದೀವಿ. ಮೊಬೈಲ್ ಅಲ್ಲಿ 4K ರೆಸಲ್ಯೂಷನ್ ಅಲ್ಲಿ ಒಂದೊಳ್ಳೆ ಸಿನಿಮಾವನ್ನ OTT ಪ್ಲಾಟ್ಫಾರ್ಮ್ ಅಲ್ಲಿ ನೋಡಬಹುದು. ಯಾಕೆ ನಾವು ಸುಮ್ಮನೆ ಎಲ್ಲೋ ಹೊರಗೋಗಿ ಸಿನಿಮಾವನ್ನ ನೋಡ್ಬೇಕು, ಎಲ್ಲ ಅಂಗೈಯಲ್ಲೇ ಸಿಗುವಾಗ ಯಾಕೆ ಹೊರಗೆ ಹೋಗಿ ನೋಡಬೇಕು ಅನ್ನುವಂತಹ ಮನಸ್ಥಿತಿಗಳೇ ಹೆಚ್ಚಾಗಿರುವಂತಹ ಕಾರಣದಿಂದಾಗಿ ಈಗ ಸಿನಿಮಾ ಥಿಯೇಟರ್ಗಳು ಬಂದ್ ಆಗೋಕೆ ಪ್ರಮುಖ ಕಾರಣವಾಗಿರುವಂತದ್ದು. ಜೊತೆಗೆ ಈ ಒಂದು ಸಿನಿಮಾ ಥಿಯೇಟರ್ನಲ್ಲಿ ಸಾಕಷ್ಟು ಕನ್ನಡದ ಹಿಟ್ ಫಿಲ್ಮ್ಗಳು ಕೂಡ ರನ್ ಆಗಿದೆ. ನಾನು ಅವಾಗಲೇ ಹೇಳಿದೆ, ಬಂಗಾರದ ಪಂಜರ, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ ಮೊದಲ ಸಿಂಗಲ್ ಸ್ಕ್ರೀನ್ ನಲ್ಲಿ ಈ ಒಂದು ಥಿಯೇಟರ್ನಲ್ಲಿ ಆನ್ ಆಗುತ್ತೆ. ಸಾಕಷ್ಟು ಅಭಿಮಾನಿಗಳು ಈ ಒಂದು ಚಿತ್ರವನ್ನ ವೀಕ್ಷಣೆ ಮಾಡಿ ಈ ಒಂದು ಸಿನಿಮಾ ಮಂದಿರದಲ್ಲಿ ಇತಿಹಾಸವನ್ನ ನಿರ್ಮಿಸಿದ್ರು. ಥಿಯೇಟರ್ ಓಪನ್ ಆಗಿದ್ದು ಚೆನ್ನಾಗಿತ್ತು. ನಾವು ನಮ್ಮ ತಂದೆಯವರ ಎಲ್ಲ ಫಿಲ್ಮ್ ನೋಡ್ತಾ ಇದ್ದು ಬಂದು. ನಮ್ದು ಇಲ್ಲೇ ಪಕ್ಕದಲ್ಲೇ ಮನೆ ಇರೋದು, ನಮ್ಮ ಫ್ಯಾಮಿಲಿ ಎಲ್ಲ ನಾವಿಲ್ಲೇ ಬಂದು ನೋಡ್ತಾ ಇದ್ದೀವಿ. ಥಿಯೇಟರ್ ಓಪನ್ ಆದ್ರೆ ಚೆನ್ನಾಗಿರುತ್ತೆ. ಸೊ ಈಗ ಥಿಯೇಟರ್ ಅಲ್ಲಿ ನೋಡೋದಕ್ಕೂ ಮೊಬೈಲ್ OTT ಅಲ್ಲಿ ನೋಡೋದಕ್ಕೆ ಥಿಯೇಟರ್ ಅಲ್ಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಮೊಬೈಲ್ ಅಲ್ಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಏನ್ ಮಿಸ್ ಮಾಡ್ಕೋತೀರಾ ಥಿಯೇಟರ್ ಅಲ್ಲಿ ನೋಡಿದ್ರೆ? ಅರ್ಲಿ ಮಾರ್ನಿಂಗ್ ಒಂಥರ ಎಂಜಾಯ್ಮೆಂಟ್ ಮಾಡ್ಬೋದು ಥಿಯೇಟರ್ ಅಲ್ಲಿ ನೋಡಿದ್ರೆ. ಎಲ್ಲ ಫ್ಯಾನ್ಸ್ ಶೋ ನೋಡಿ ಎಲ್ಲ ಎಂಜಾಯ್ ಮಾಡ್ಬೋದು ಒಂಥರ. ಈಗ ಮಿಸ್ ಮಾಡ್ಕೋತಿದ್ದೀರಾ? ಮಿಸ್ ಮಾಡ್ಕೊಂತ ಇದೀರಿ ಬ್ರೋ. ಓಕೆ, ನಿಮ್ಮ ಹೆಸರು? ತ್ರಿಶೂಲ್ ಅಂತ. ಇವೆಲ್ಲ ಆಲ್ರೆಡಿ ಈಗ ನ್ಯಾಚುರಲ್ ಬಂದ್ಬಿಡ್ತು. ಬಂದಿರೋ ಎಲ್ಲ ಮೊಬೈಲ್ಗಳು ಯೂಸ್ ಮಾಡ್ತಾ ಇದಾರೆ. ಯಾರು ಫಿಲಮ್ ಇಂಟ್ರೆಸ್ಟ್ ಪಡಲ್ಲ, ಎಲ್ಲ ಟಿವಿ ಅದನ್ನು ನೋಡ್ತಾ ಇಲ್ಲ, ಎಲ್ಲ ಮೊಬೈಲ್ ಯೂಸ್ ಮಾಡ್ತಾ ಇದಾರೆ. ಬಸ್ಸಲ್ಲಿ ಹೋಗ್ಬೇಕಾಗಲಿ, ಕಾರಲ್ಲಿ ಹೋಗ್ಬೇಕಾಗಲಿ, ಇನ್ನೊಂದು ಹೋಗ್ಬೇಕಾಗಲಿ ಅದನ್ನೇ ಯೂಸ್ ಮಾಡ್ತಾರೆ. ಥಿಯೇಟರ್ಗಳೆಲ್ಲ ಮುಚ್ಚೋ ಕಾರಣ ಅದಕ್ಕೆ, ಈ ಮೊಬೈಲ್ ಇಂದ ಬಂದಿರೋದಕ್ಕೆ ಅದೇ ಮುಚ್ಚೋ ಕಾರಣ. ಸರ್ ಆಗಿನ ಕಾಲದಲ್ಲಿ ನಾವು ಕುಂತ್ಕೊಂಡು ಮಣ್ಣಿನ ಮೇಲೆ ಕುಂತ್ಕೊಂಡು ನಾವು ಫಿಲಮ್ ನೋಡ್ತಾ ಇದ್ವಿ. ಅದೇ ಕಣ್ಣು. ಮತ್ತೆ ರಾಜ್ಕುಮಾರ್ದು ಫಿಲಮ್ಗಳು, ವಿಷ್ಣುವರ್ಧನ್, ಅಂಬರೀಷ್, ಪುನೀತ್ ರಾಜ್ಕುಮಾರ್ದು ಸಣ್ಣ ವಯಸ್ಸಲ್ಲೆಲ್ಲ ಅವೆಲ್ಲ ಮಾಡ್ತಿರ್ಬೇಕಾದ್ರೆ ಒಳ್ಳೊಳ್ಳೆ ಫಿಲಮ್ ಬರ್ತಾ ಇದೆ ಸರ್. ಈಗೆಲ್ಲ ಬಂದ್ಬಿಟ್ಟು ಏನೋ ಅಂತ ಇದು ಬಂದ್ಬಿಟ್ಟು ಈಗೆಲ್ಲ ಮೊಬೈಲ್ ಬಂದ್ಬಿಟ್ಟು ಯೂಸ್ ಮಾಡಿ ನಾವು ಯಾವ ಫಿಲಮ್ಗಳು ಓಕೆ ಇಂಟ್ರೆಸ್ಟ್ ಇಲ್ಲ ಯಾರು ಆ ತರ ಆಗ್ಬಿಟ್ಟಿದೆ ಸರ್. ಹೌದು. ಈಗ ಈ ಕಾವೇರಿ ಚಿತ್ರಮಂದಿರ 50 ವರ್ಷ ಹಳೆಯ ಥಿಯೇಟರ್. ಹೌದು. ಬಂಗಾರದ ಪಂಜರ ಮೊದಲ ಸಿನಿಮಾ ಇದೇ ಥಿಯೇಟರ್ ಅಲ್ಲಿ ಸ್ಕ್ರೀನ್ ಆಗಿದೆ. ಹೌದು, ಖಂಡಿತ. ನಾವು ಸಣ್ಣ ಹುಡುಗರು ಅವಾಗ ನಾವು ನಡ್ಕೊಂಡ್ ಬರ್ತಾ ಇದ್ವಿ. ಎಲ್ಲಿಂದ ನೆಲಮಂಗಲಿಂದ ನಡ್ಕೊಂಡ್ ಬರ್ತಾ ಇದ್ವಿ. ಫಿಲಮ್ ನೋಡ್ಬೇಕು ಅಂದ್ರೆ ನಡ್ಕೊಂಡು ಬರ್ತಾ ಇದ್ವಿ ನಾವು. ಇವಾಗ ನಡ್ಕೊಂಬರೋರು ಇಲ್ಲ, ಹೋಗೋರಿಲ್ಲ. ಅಲ್ಲಿಂದ ಇಲ್ಲಿ ಬರ್ಬೇಕು, ಒಂದು ಆಟೋದಲ್ಲಿ ಬರ್ತಾರೆ, ಒಂದು ಬೈಕಲ್ಲಿ ಬರ್ತಾರೆ, ಕಾರಲ್ಲಿ ಬರ್ತಾರೆ. ಆ ತರ ಆಗಿದೆ ಸರ್. ಫಿಲಮ್ ಥಿಯೇಟರ್ಗಳು ಮುಚ್ಚೋ ಕಾರಣ ಇದೇ ಕಾರಣ, ಬೇರೆನೇ ಇಲ್ಲ. ತುಂಬಾ ಬೇಜಾರಾಗುತ್ತೆ ಸರ್, ತುಂಬಾ ಬೇಜಾರಾಗುತ್ತೆ. ನೋಡ್ತಿರ್ಬೋದು ಈಗಲೂ ಕೂಡ ಅಣ್ಣವರ ಕಸ್ತೂರಿ ನಿವಾಸ ನಿಮ್ಮ ನೆಚ್ಚಿನ ಚಲನಚಿತ್ರ ಅಂತ ಹೇಳಿದ್ರೆ ಫಾರ್ ಎವರ್. ಕಸ್ತೂರಿ ನಿವಾಸ ಅಂತ ಹೇಳಿದ್ರೆ ಫಾರ್ ಎವರ್ ಅಂಡ್ ಹೆವರ್ಗಿನ್ ಹಿಟ್ ಸಿನಿಮಾನೇ. ಅದನ್ನ ಈ ಒಂದು ಚಿತ್ರಮಂದಿರದಲ್ಲಿ ಹಾಕಲಾಗಿರುವಂತಹ ಪೋಸ್ಟರ್ ಅನ್ನ ನೋಡಿ ನಮಗೆ ತಿಳಿಯುತ್ತೆ. ಸದ್ಯಕ್ಕೆ ಈ ಚಿತ್ರಮಂದಿರ ಸಂಪೂರ್ಣವಾಗಿ ಸ್ಥಗಿತಗೊಂಡು ತನ್ನ ಕಾರ್ಯಾಚರಣೆಯನ್ನು ನಿಲ್ಲಿಸಿದೆ. ಈ ಒಂದು ಚಿತ್ರಮಂದಿರದ ಬದಲಾಗಿ ಇಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅನ್ನ ನಿರ್ಮಾಣ ಮಾಡೋಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದೀವಿ. ಒಂದು ಹಂತದಲ್ಲಿ ನಮಗೆ ಪ್ರಮುಖವಾದಂತಹ ಆದಾಯ ಬರದೇ ಇದ್ದಾಗ, ಸಿನಿಮಾಗಳಿಂದ ಆದಾಯ ಬರದೇ ಇದ್ದಾಗ ನಾವು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಹೇಗೆ ಮೇಂಟೈನ್ ಮಾಡೋದು? ಸೊ ಕ್ಲೋಸ್ ಮಾಡಬೇಕಂದ್ರೆ ಈ ಒಂದು ಚಿತ್ರಮಂದಿರವನ್ನ ಮುಚ್ಚಬೇಕಾದಂತ ಅನಿವಾರ್ಯ ಸ್ಥಿತಿ ಎದುರಾಗಿದೆ ಅನ್ನುವಂಥ ಮಾತನ್ನ ಈ ಒಂದು ಚಿತ್ರಮಂದಿರ ಮಾಲೀಕರು ಹೇಳ್ತಿರುವಂತದ್ದು. ಒಟ್ಟಾರೆಯಾಗಿ ಆಧುನೀಕರಣ ಅನ್ನೋದು ಮನುಷ್ಯನ ಬೆಳವಣಿಗೆ ಜೊತೆಗೆ ನಮ್ಮ ಸುತ್ತಮುತ್ತಲಿನ ಇತಿಹಾಸ ಪರಂಪರೆಯನ್ನು ಹೊಂದಿರುವಂತಹ ಕಟ್ಟಡಗಳ ನೆಲಸಮಕ್ಕೆ ಕಾರಣವಾಗಿದೆ ಅನ್ನೋದು ನಿಜಕ್ಕೂ ಕೂಡ ದುರ್ದೈವದ ಸಂಗತಿಯಾಗಿದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ರಂಜನ್ ಶಿಲ್ಲಾ, ನ್ಯೂಸ್ 18 ಬೆಂಗಳೂರು.